ಗದಗ ಜಿಲ್ಲೆಯಲ್ಲಿ ಮಳೆಯ ಅಭಾವ ರೈತರ ಬದುಕನ್ನೇ ಅತಂತ್ರಗೊಳಿಸಿದೆ. ಮಳೆ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಈಗ ಸಂಪೂರ್ಣ ಬಾಡಿ ನಿಂತಿದೆ. ಗದಗ ತಾಲೂಕಿನ ಶಿರುಂಜ ಗ್ರಾಮದ ರೈತ ಶಂಕರಪ್ಪ ಮಲಕಾಜಪ್ಪ ಗುಡ್ಡದ ಅವರು ತಮ್ಮ 4 ಎಕರೆ ಜಮೀನಿನಲ್ಲಿ ಗೋವಿನ ಜೋಳ ಬಿತ್ತನೆ ಮಾಡಿದ್ರು. ಬಿತ್ತನೆ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಸುಮಾರು 40,000 ರೂಪಾಯಿ ವೆಚ್ಚ ಮಾಡಿದ್ರು. ಆದರೆ ನಿರೀಕ್ಷೆಯಂತೆ ಮಳೆ ಸುರಿಯದ ಕಾರಣ ಬೆಳೆ ಸಂಪೂರ್ಣ ಒಣಗಿ ಹೋಗಿದೆ. ಬೆಳೆ ಉಳಿಸಿಕೊಳ್ಳಲು ಯಾವುದೇ ಅವಕಾಶವಿಲ್ಲ ಎಂದು ಮನಗೊಂಡ ರೈತ ಕೊನೆಗೆ ಬೆಳೆದಿದ್ದ ಗೋವಿನ ಜೋಳವನ್ನ ಕುರಿ ಮೇಯಿಸಲು ಬಿಟ್ಟಿದ್ದಾನೆ. ಮಳೆಯ ಕೊರತೆಯಿಂದ ಹೂಡಿಕೆ ಮಾಡಿದ್ದ ಹಣವು ಕೈಗೆ ಸಿಗದೆ ಅನ್ನದಾತ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸರ್ಕಾರ ಕೂಡಲೇ ಗದಗ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ರೈತ ಶಂಕರಪ್ಪ ಒತ್ತಾಯಿಸಿದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ಕುರಿ ಹೆಚ್ಚಿ ಮೇಯಿಸುವಂಥ ಪರಿಸ್ಥಿತಿ ಬಂದೈತಿ. ಇದಕ್ಕೆ ಜನಪ್ರತಿನಿಧಿಗಳ ಬಂದು ಉತ್ತರ ಕೊಡಬೇಕು. ಇತ್ಲಾಗ ಕೃಷಿ ಇಲಾಖೆಯವರು ಬಂದು ಉತ್ತರ ಕೊಡಬೇಕು. ನಮ್ಮ ಈಗೇನೈತಲ್ಲ ಇದು ಕಾಂಗ್ರೆಸ್ ಗೋರ್ಮೆಂಟ್ ತಮ್ಮ ಕುರ್ಚಿಗೋಸ್ಕರ ಬಡದಾಡಕತ್ತಾರ ಹೊರತು ರೈತರ ಸಮಸ್ಯೆಗಳ ಬಗ್ಗೆ ಒಟ್ಟ ವಿಚಾರ ಮಾಡ್ತಾಯಿಲ್ಲ. ಬರ ಅಂತೂ ಬಂದೈತಿ, ಇದು ಅವ್ರ ಕೈಯಂದು ಅಲ್ಲ, ನಮ್ಮ ಕೈಯಂದು ಅಲ್ಲ. ಈ ಬರ ಬಂದಿದ್ದಕ್ಕೆ ಪ್ರತಿಯೊಬ್ಬ ರೈತರಿಗೂ ಕೂಡ ಏನರ ಒಂದು ಸಹಾಯಧನವನ್ನು ಕೊಟ್ರೆ ಭಾಳ ಉತ್ತಮಕ್ಕೈತೆ ಅಂತಂದು ಈ ಸಂದರ್ಭದೊಳಗೆ ನಾ ಹೇಳ್ತೀನಿ.